ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಮತ್ತು ಗ್ಯಾಂಗ್ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗೋದ್ರಿಂದ ಜೈಲ್ ತಲುಪ್ತಾರಾ ಅಥವಾ ಮತ್ತೆ ಕಸ್ಟಡಿಗೆ ಒಳಪಡ್ತಾರಾ? ಇದೀಗ ಕುತೂಹಲಕ್ಕೆ ಕಾರಣ ಆಗಿದೆ. ದರ್ಶನ್ ಗ್ಯಾಂಗ್ ಅನ್ನ ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಪೊಲೀಸರು? ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಪಾಲಾಗುತ್ತಾ ಡಿ ಗ್ಯಾಂಗ್? 10 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆಯನ್ನ ಎದುರಿಸ್ತಾ ಇತ್ತು. ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಈಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾರ ಅಥವಾ ಮತ್ತೆ ಇನ್ನೂ 4 ದಿನ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಇನ್ನು ವಿಚಾರಣೆ ಅಗತ್ಯ ಇರೋದ್ರಿಂದ ಕಸ್ಟಡಿಗೆ ಕೇಳುವ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ದರ್ಶನ್ ಗ್ಯಾಂಗ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕಸ್ಟಡಿಗ ಜೈಲಿಗ ಎನ್ನುವುದು ಇವತ್ತು ಮಧ್ಯಾಹ್ನ ನಿರ್ಧಾರ ಆಗುತ್ತೆ. ಇವತ್ತಿಗೆ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಒಟ್ಟು 10 ದಿನಗಳಿಂದ ಒಟ್ಟಾರೆಯಾಗಿ 2 ಬಾರಿ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಿರೋದು ದರ್ಶನ್ ಅಂಡ್ ಗ್ಯಾಂಗ್ ಅನ್ನು. ಇವತ್ತು ಅವಧಿ ಅಂತ್ಯ ಆಗೋದ್ರಿಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಕೋರ್ಟ್ನಲ್ಲಿ ಮತ್ತೆ ಕಸ್ಟಡಿ ಕೇಳ್ತಾರ ಅಥವಾ ಈ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗತ್ತಾ ಡಿ ಗ್ಯಾಂಗ್ ಅನ್ನೋದೇ ಸದ್ಯದ ಕುತೂಹಲ. ಜೂನ್ 8ರಂದು ಕಿಡ್ನಾಪ್ ಮಾಡಿ ಬೆಂಗಳೂರಿನ ಶೆಡ್ಗೆ ಕರ್ಕೊಂಡು ಬಂದು ಹಲ್ಲೆ ಮಾಡಿ ಕ್ರೌರ್ಯ ಮೆರೆದು ಕೊಲೆ ಮಾಡಿರುವಂತಹ ಆರೋಪ ದರ್ಶನ್ ಅಂಡ್ ಗ್ಯಾಂಗ್ ಮೇಲಿರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಹಾಗಾಗಿ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳು ಎಷ್ಟಿದೆ ಅಥವಾ ಜೈಲು ಪಾಲಾಗುತ್ತಾ ಡಿ ಗ್ಯಾಂಗ್? ಪೊಲೀಸರು ಯಾವ ನಡೆಯನ್ನ ಇಡಬಹುದು ಅನ್ನಿಸ್ತಾ ಇದೆ ಈಗ ನೋಡ್ತಾ ಹೋದ್ರೆ? ಪ್ರತಿಮಾ, ಇನ್ನೇನೋ ಕೆಲವು ಮಧ್ಯಾಹ್ನದ ನಂತರ ಅವರೆಲ್ಲರನ್ನೂ ಕೂಡ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಇದುವರೆಗೂ ಕೂಡ 10 ದಿನಗಳ ಕಸ್ಟಡಿಯನ್ನು ಪೊಲೀಸರು ಪಡ್ಕೊಂಡಿದ್ರು. ಎಲ್ಲ ವಿಚಾರಣೆಗಳು ಕೂಡ ನಡೆದಿರುವಂಥದ್ದು ಮತ್ತು ಮಹಾಜರು ಪ್ರಕ್ರಿಯೆ ಕೂಡ ಆಗಿದೆ. ಆದರೆ ಇನ್ನೂ 4 ದಿನಗಳ ಕಾಲ ಅವರನ್ನು ಮತ್ತೆ ಒಂದು ಕಸ್ಟಡಿಗೆ ಕೇಳುವಂತಹ ಒಂದು ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಬಗ್ಗೆ ಪೊಲೀಸರು ಕೂಡ ತೀರ್ಮಾನವನ್ನು ಮಾಡಿರುವಂಥದ್ದು. ಅಂದರೆ ಯಾವುದೇ ಆರೋಪಿಯನ್ನು ಒಂದು ಕೇಸ್ ಸಂಬಂಧಪಟ್ಟಂತೆ ಅವರನ್ನು ಒಂದು ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಟ್ಟು 14 ದಿನಗಳ ಕಾಲ ಅವರನ್ನು ವಿಚಾರಣೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಇವಾಗ ಆಲ್ರೆಡಿ 10 ದಿನಗಳ ಕಾಲ ಒಂದು ಕಸ್ಟಡಿಗೆ ಪಡೆದು ವಿಚಾರಣೆಯೂ ಕೂಡ ನಡೆದಿದೆ. ಇನ್ನೂ 4 ದಿನ ಬ್ಯಾಲೆನ್ಸ್ ಇರೋದ್ರಿಂದ ಆ 4 ದಿನವೂ ಕೂಡ ಒಂದು ವಿಚಾರಣೆ ಕೊಡಿ ಅಂತ ಅಂದ್ಬಿಟ್ಟು ಪೊಲೀಸರು ಕೇಳುವಂಥ ಚಾನ್ಸಸ್ ಇದೆ. ಮತ್ತು ಅವರು ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳನ್ನು ಮಾತ್ರ ಒಂದು 4 ದಿನಗಳ ಕಾಲ ಒಂದು ಕಸ್ಟಡಿಗೆ ಕೇಳುವಂತಹ ಒಂದು ಸಾಧ್ಯತೆ ಇದೆ. ಆದರೆ ಯಾವ ರೀತಿ ಒಂದು ರೆಸ್ಪಾನ್ಸ್ ಮಾಡ್ತಾರೆ ನ್ಯಾಯಾಧೀಶರು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಪೊಲೀಸ್ ಕಸ್ಟಡಿಗೆ ಕೊಡಬೇಕಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕಾ ಅನ್ನೋದನ್ನು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಒಟ್ಟಿನಲ್ಲಿ ಇವರಂತೂ 4 ದಿನ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರೋವಂಥದ್ದು. ಒಟ್ಟು 10 ದಿನಗಳ ಕಾಲ ವಿಚಾರಣೆ ನಡೀತು. ಚಿತ್ರದುರ್ಗ, ಪಟ್ಟಣಗೆರೆಯ ಶೆಡ್ಡು, ಮೈಸೂರು ದರ್ಶನ್ ನಿವಾಸ, ಪವಿತ್ರ ಗೌಡ ನಿವಾಸ, ವಿಜಯಲಕ್ಷ್ಮಿ ನಿವಾಸ, ಮತ್ತು ಎಲ್ಲೆಲ್ಲಿ ಇನ್ಸಿಡೆಂಟ್ ನಡೆದಿತ್ತು, ಎಲ್ಲೆಲ್ಲಿ ಒಂದು ಸಾಕ್ಷ್ಯವನ್ನು ನಾಶ ಮಾಡೋದಕ್ಕೆ ಇವರು ಯತ್ನ ಪಟ್ಟರು, ಏನೆಲ್ಲ ಬಳಸಿದ್ರು, ಯಾವೆಲ್ಲ ವೆಹಿಕಲ್ಗಳನ್ನು ಬಳಸಿದ್ರು, ಹೀಗೆ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಕೂಡ ಮಹಾಜರು ಪ್ರಕ್ರಿಯೆ ಆಗಿದೆ. ಒಂದು ಹಂತಕ್ಕೆ ತನಿಖೆ ಆಲ್ಮೋಸ್ಟ್ ವಿಚಾರಣೆ ಮತ್ತು ಮಹಾಜರು ಪ್ರಕ್ರಿಯೆ ಎಲ್ಲ ಫಿನಿಶ್ ಆಗಿರುವಂಥದ್ದು. ಮತ್ತು ನಗರ ಪೊಲೀಸ್ ಆಯುಕ್ತರು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಮತ್ತು ಕೇಸ್ ಫೈಲ್ ಅಂದರೆ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡುವ ಮುನ್ನ ಈವರೆಗಿನ ತನಿಖೆಯ ಪ್ರಗತಿಯ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಕೋರ್ಟ್ಗೆ. ಹೀಗೆ ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಮಧ್ಯಾಹ್ನದ ನಂತರ ಆರೋಪಿಗಳನ್ನು ಕೋರ್ಟ್ಗೆ ಕರ್ಕೊಂಡೋಗಿ ಒಂದು ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಇವಾಗ ಆಲ್ರೆಡಿ ಮೆಡಿಕಲ್ ಮುಗ್ದಿರೋದ್ರಿಂದ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿಗಳೆಲ್ಲರಿಗೂ ಕೂಡ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಪೊಲೀಸರು ಮಾಡಿಸಿರುವಂಥದ್ದು. ಮಾಡಿಸಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಅವ್ರನ್ನ ಡೈರೆಕ್ಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆನಂತರ ಅವ್ರನ್ನ ಏನು ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರೋ ಅಥವಾ 4 ದಿನ ಏನು ಕಸ್ಟಡಿ ಕೇಳಿದ್ರೆ ಬೇರೆ ಬೇರೆ ಆರೋಪಿಗಳನ್ನ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಬಹುತೇಕ ಇನ್ವೆಸ್ಟಿಗೇಷನ್ ಹಂತ ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಏನೆಲ್ಲ ಒಂದು ಆರೋಪಿಗಳನ್ನು ವಿಚಾರಣೆ ಮಾಡಬೇಕು ಅದು ಆಗಿದೆ, ಮಹಾಜರು ಪ್ರಕ್ರಿಯೆ ಆಗಿದೆ, ಸಾಕ್ಷ್ಯವನ್ನು ಸಂಗ್ರಹ ಮಾಡಲಾಗಿದೆ. 118 ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಇದುವರೆಗೂ. ಡಿಜಿಟಲ್ ಎವಿಡೆನ್ಸು, ಐ ವಿಟ್ನೆಸ್ ಸೇರಿದಂತೆ ಸಾಕಷ್ಟು ಜನರನ್ನು ಒಂದು
ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಒಂದು ಲೆವೆಲ್ಗೆ ಒಂದು ವಿಚಾರಣೆ ಕಂಪ್ಲೀಟ್ ಆಗಿರೋದ್ರಿಂದ ಬಹುತೇಕ ಎಲ್ಲರನ್ನೂ ಕೂಡ ಜುಡಿಷಿಯಲ್ ಕಸ್ಟಡಿಗೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಪರಪ್ಪನ ಅಗ್ರಹಾರಕ್ಕೆ ಡಿ ಗ್ಯಾಂಗ್ ಹೋಗೋದಂತೂ ಕನ್ಫರ್ಮು. ಆದರೆ ಕೆಲ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ, ಅದಕ್ಕೆ ಒಂದಷ್ಟು ವಿವರಣೆಗಳನ್ನು ಕೂಡ ಕೊಡಬೇಕಾಗತ್ತೆ. ಏನಾದರೂ ವಿಚಾರಣೆ ಬ್ಯಾಲೆನ್ಸ್ ಇದೆಯಾ ಅಥವಾ ಮಹಾಜರು ಬ್ಯಾಲೆನ್ಸ್ ಇದೆಯಾ ಏನು ಅನ್ನೋ ಒಂದು ವಿವರಣೆಯನ್ನು ಪೊಲೀಸರು ಕೊಡಬೇಕಾಗತ್ತೆ. ಯಾವ ರೀತಿ ಒಂದು ವಿವರಣೆಯನ್ನು ಕೊಡ್ತಾರೆ, ಯಾವ ರೀತಿ ಒಂದು ನ್ಯಾಯಾಧೀಶರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸದ್ಯಕ್ಕೆ ಮಧ್ಯಾಹ್ನ 2 ಗಂಟೆ ನಂತರ ಇವರೆಲ್ಲರನ್ನೂ ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪ್ರತಿಮಾ. ಎಸ್ ಚೇತನ್, ಮತ್ತೆ ಸಂಪರ್ಕಿಸ್ತೀನಿ, ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡಿತಾ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.